ಉಗ್ರರನ್ನ ಹಿಡಿಯೋದಕ್ಕೆ ಸೇನೆಯಿಂದ ಮಾಸ್ಟರ್ ಪ್ಲಾನ್ ಆಗಿದೆ. ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ 3RR ಬೆಟಾಲಿಯನ್. ಉಗ್ರ ಸೆರೆಗೆ 3RR ಬೆಟಾಲಿಯನ್ ಮಾಡಿರುವಂತಹ ಪ್ಲಾನ್ ಏನು? ಸೇನೆ ಈಗಾಗಲೇ ಒಂದು ಪ್ಲಾನ್ ಮಾಡಿಕೊಂಡಿದೆ. ಪರಿಸ್ಥಿತಿ ಎಷ್ಟು ದುರ್ಗಮವಾಗಿದೆ ಅಂತ ನಿಮಗೆ ಗೊತ್ತಿದೆ. ನಮ್ಮ ವರದಿಗಾರರು ಈಗಷ್ಟೇ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಕೇವಲ ಒಂದು 5 ನಿಮಿಷ ಮಾತಾಡಿದ್ದು ಅವರು ಆಯಾಸಗೊಂಡ್ರು. ಅಂದರೆ ಅಂಥ ಪ್ರದೇಶದಲ್ಲಿ ನಡ್ಕೊಂಡು ಹೋಗೋದಕ್ಕೂ ಸಾಧ್ಯ ಆಗೋದಿಲ್ಲ. ಅದು ನಮ್ಮ ಬೆಟಾಲಿಯನ್ಗಳು ಹೋಗಬೇಕು ಅಂತ ಹೇಳಿದ್ರೆ ಅವರ ಹಿಂದ್ಗಡೆ ಅವ್ರಿಗೆ ಬ್ಯಾಕಪ್ ಅಂತ ಹೇಳಿ ಒಂದು 10 kgಯಷ್ಟು ಮದ್ದುಗುಂಡುಗಳು, ಇನ್ನೊಂದು ಮತ್ತೊಂದು ಸಾಮಾನು ಸರಂಜಾಮು ಎಲ್ಲಾನು ಕೊಟ್ಟಿರ್ತಾರೆ. ಸೊ ಅಷ್ಟೂ ಹೊತ್ಕೊಂಡು ಅವ್ರು ಹೋಗಬೇಕು. ಸುಮಾರು 35ರಿಂದ 36 ಕಿಲೋಮೀಟರ್ನಷ್ಟು ಇದೇ ವ್ಯಾಲಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 4 ಜನ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ಇನ್ಫಿಲ್ಟ್ರೇಷನ್ ಗ್ರಿಡ್ ಅಂತ ಕರೀತಾರೆ. ಅಂದರೆ ರಾಷ್ಟ್ರೀಯ ರೈಫಲ್ಸ್ ಇದನ್ನು ನೋಡ್ಕೊಳ್ಳುತ್ತೆ. ಪಕ್ಕದಲ್ಲಿ ಬಾರ್ಡರ್ ಏರಿಯಾ ಇದೆ. ಬಾರ್ಡರ್ ಏರಿಯಾಗೆ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅದಾದ ನಂತರ ಇನ್ಫಿಲ್ಟ್ರೇಷನ್ ಗ್ರಿಡ್, ಅದರಲ್ಲಿ RRನ ಸೈನಿಕರಿರ್ತಾರೆ, ರಾಷ್ಟ್ರೀಯ ರೈಫಲ್ಸ್ನ ಸೈನಿಕರು. ಇದೆಲ್ಲವೂ ಕೂಡ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರ. ನೋಡಿ, ಅದನ್ನು ಹತ್ತಬೇಕು, ಇಳಿಬೇಕು, ಅಲ್ಲಿ ಕಲ್ಲುಗಳಿದ್ದಾವೆ. 1 ಕಿಲೋಮೀಟರ್ನ ಹತ್ತಬೇಕು ಅಂದರೆ 8 ಗಂಟೆ ಬೇಕಂತೆ, 8 ಗಂಟೆ. ಅಂಥ ದುರ್ಗಮವಾದಂಥ ಪರಿಸ್ಥಿತಿ. ಕಲ್ಲು ಬಂಡೆಗಳು, ಜೊತೆಗೆ ಹಿಮಚ್ಛಾದಿತವಾದಂಥ ಬೆಟ್ಟ, ಏನು ಕಾಣಿಸ್ದೇ ಇರುವಂಥಷ್ಟು ಕಾಡು, ಜೊತೆಗೆ ಕಡಿದಾದಂಥ ಕಣಿವೆಗಳು, ಎತ್ತರವಾದಂಥ ಪರ್ವತಗಳು, ಇದನ್ನೆಲ್ಲವನ್ನು ಹತ್ತಿ ಹೋಗಬೇಕು. ಹಾಗಾಗಿ ಕಷ್ಟ ಆಗ್ತಾ ಇದೆ. ಸುಮಾರು 1 ತಿಂಗಳಿನಿಂದ ನಮ್ಮ ಸೈನಿಕರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ದಾರೆ. ಆದರೂ ಕೂಡ ಈ ಉಗ್ರರು 4 ಜನ ಅಂತ ಏನು ಹೇಳ್ತಾ ಇದೀವಿ, ಅವರು ಪತ್ತೆ ಆಗ್ತಾ ಇಲ್ಲ. ಸೊ ನಮ್ಮ ಪ್ರತಿನಿಧಿ ಜಗದೀಶ್ ನಿಜಕ್ಕೂ ಹ್ಯಾಡ್ಸ್ ಆಫ್ ಅಂತ ಹೇಳಬೇಕು. ಯಾಕೆಂದರೆ ಅಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆಯಿಂದ ವಾರ್ ಸಿಚುವೇಶನ್, ಗ್ರೌಂಡ್ ಝೀರೋದಿಂದ ನಮ್ಮ ಜೊತೆ ಇದ್ರು ಜಗದೀಶ್. ಈಗಲೂ ಕೂಡ ಯಾವ ರೀತಿಯ ವರದಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಸುಧಾರಿಸ್ಕೊಳ್ಳಿ ಸ್ವಲ್ಪ ಅಂತ ಹೇಳಿದೆ. ಸುಮಾರು 5 ನಿಮಿಷ ಪಾಪ ನಡೆದ್ರೆ ಅಂಥ ದುರ್ಗಮ ಪರಿಸ್ಥಿತಿಯಲ್ಲಿ ಸುಸ್ತಾಗ್ಬಿಡುತ್ತೆ. ಮತ್ತು ಜಗದೀಶ್ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ತಾವು ತೋರಿಸ್ತಾ ಇದ್ರಿ ದುರ್ಗಮ ಪ್ರದೇಶ ಹೇಗಿದೆ, ಅಲ್ಲಿ ವರದಿಗಾರಿಕೆ ಮಾಡೋದು ಒಂದು, ಅದರ ಜೊತೆಗೆ ಸೈನಿಕರು ಅಲ್ಲಿ ಏನು ಹುಡುಕ್ತಾ ಇದ್ದಾರಲ್ಲ ಉಗ್ರರನ್ನ, ಅದು ಕೂಡ ಎಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಅಂಥೇಳಿ ಗೊತ್ತಾಗ್ತಾ ಇದೆ. ಸೊ ಸೈನಿಕರು ಅಥವಾ ನಮ್ಮ ಸೇನೆ ಯಾವ ರೀತಿಯ ಗೇಮ್ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಅಂತ? ವಾಸು, ಈಗಾಗಲೇ ಉಗ್ರರನ್ನ ಹಿಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಎಲ್ಲಾ ಕಡೆಗೂ ಸಹಿತ ಕೂಂಬಿಂಗ್ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ನಾನು ನಿಂತಿರುವಂತಹ ಪ್ರದೇಶ ಇದೆಯಲ್ಲ, ಈ ಕೇವಲ ಒಂದು ಇದು ಏನಂದ್ರೆ ಪ್ರದೇಶ, ಈ ತರದ್ದು ಸುಮಾರು ಬೆಟ್ಟ ಗುಡ್ಡಗಳಿದಾವೆ, ಪರ್ವತಗಳಿದಾವೆ. ಆ ಪರ್ವತಗಳು ಹೇಗಿದಾವೆ ಅಂದ್ರೆ, ಒಂದ್ ಕಡೆ ಈ ರೀತಿಯಾದಂತಹ ಪ್ರದೇಶ ಇದ್ರೆ, ಮತ್ತೊಂದು ಕಡೆಗೆ ಪೂರ್ತಿಯಾಗಿ ಹಿಮದಿಂದ ಕೂಡಿರ್ತಕ್ಕಂತಹ ಪ್ರದೇಶ. ಅವರು ಪೂರ್ತಿಯಾಗಿ ಟೆರರಿಸ್ಟ್ಗಳು ಮುಂಚಿತವಾಗಿ ರೆಡಿಯಾಗಿ ಬಂದಿದ್ರು. ಅಂದ್ರೆ ಯಾವ ರೀತಿಯಾದಂತಹ ದಾಳಿಯನ್ನ ಮಾಡಬೇಕು, ಅದಾದ್ಮೇಲೆ ಎಷ್ಟು ದಿವಸಗಳ ಕಾಲ ಆದ್ರೂ ಸಹಿತ ನಾವು ಎಲ್ಲಿ ಸೇಫ್ ಆಗಿರ್ಬೇಕು. ಯಾಕಂದ್ರೆ ಅವರಿಗೂ ಗೊತ್ತು ತುಂಬಾ ಚೆನ್ನಾಗಿ, ಅಷ್ಟು ದೊಡ್ಡ ಮಟ್ಟಿಗೆ ಹತ್ಯೆಯನ್ನ ಮಾಡ್ತೇವೆ ಅಂದ್ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಿಪರೇಷನ್ ಏನು ಅಂತ. ಮತ್ತೊಂದು ವಿಶೇಷ ವಾಸು, ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ನಮ್ಗೆ, ಆ ಒಂದು ಟೆರರಿಸ್ಟ್ಗಳಿದಾರಲ್ಲ, ಆ ಟೆರರಿಸ್ಟ್ಗಳಿಗೆ ನಿರಂತರವಾಗಿ ಊಟ ಸಪ್ಲೈ ಮಾಡುವಂತದ್ದು ಕೆಳಗಡೆಯವರು, ಅಂದ್ರೆ ಇಲ್ಲಿರುವಂತಹ ಸ್ಥಳೀಯರು ಯಾರು ಅವರಿಗೆ ಸಹಕಾರವನ್ನು ಕೊಡ್ತಾರಲ್ಲ ಅವರು. ಆ ಒಂದು ಕಾರಣಕ್ಕಾಗಿ ಈ ಸ್ಥಳೀಯರ ಮತ್ತೆ ಉಗ್ರರ ಲಿಂಕ್ ಅನ್ನು ಕಟ್ ಮಾಡೋ ಸಲುವಾಗಿ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿರುವಂತಹ ಏನಂದ್ರೆ ಜನರಿಗೆ ಮೇಲ್ಗಡೆ ಪರ್ವತಗಳಿಗೆ ಅಥವಾ ಗುಡ್ಡಗಾಡಿನ ಪ್ರದೇಶಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಎಲ್ಲವನ್ನ ಸಹಿತ ಕಟ್ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಟೆರರಿಸ್ಟ್ಗಳು ಅವ್ರು ಏನಂದ್ರೆ ಡ್ರಗ್ಸ್ ನ ತೆಗೆದುಕೊಳ್ತಾರಂತೆ, ಇಂಜೆಕ್ಷನ್ ಅನ್ನ ತೆಗೆದುಕೊಳ್ತಾರಂತೆ. ಇಂಜೆಕ್ಷನ್ ತೆಗೆದುಕೊಂಡ್ರು ಅಂದ್ರೆ ಆ ಒಂದು ಮತ್ತಿನಲ್ಲಿ ಹಲವು ದಿವಸಗಳ ಕಾಲ ಅವರಿಗೆ ಊಟ ಬೇಕಾಗಲ್ಲ. ಹಾಗಾಗಿ ಏನಂತಂದ್ರೆ ಅವರು ಮೇಲ್ಗಡೆಯಿಂದ ಪರ್ವತದ ಮೇಲ್ಗಡೆಯನ್ನು ತಪ್ಪಿಸ್ಕೊಂಡು ಉಳ್ಕೊಂಡಿದಾರಲ್ಲ, ಆ ಜಾಗದಿಂದ ಯಾವುದೇ ಕಾರಣಕ್ಕೂ ಸಹಿತ ಏನಂದ್ರೆ ಕೆಳಗಡೆ ಬರೋದಕ್ಕೆ ಆಗಲ್ಲ. ಅವ್ರು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆಪರೇಷನ್ ಯಾವಾಗ ಪೂರ್ತಿಯಾಗಿ ಸೈಲೆಂಟ್ ಆಗುತ್ತಲ್ಲ, ಸ್ವಲ್ಪ ಮಟ್ಟಿಗೆ ಸಮಾಧಾನ ಅಂತ ಅನ್ಸುತ್ತಲ್ಲ, ಆವಾಗ ಅವರು ಬರುವಂತಹ ಸಾಧ್ಯತೆಗಳಿದೆ ಅಂತೆ. ಆ ಕಾರಣಕ್ಕಾಗಿ ಕೆಳಗಡೆ ಇರುವಂತಹ ಮಿಲಿಟರಿ ಅಂದ್ರೆ ಒಂದು ಕೂಂಬಿಂಗ್ ಕೆಲಸ ಮಾಡಿಕೊಂಡು ಈಗಾಗಲೇ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ ಸೇನೆ. ಮತ್ತೆ ಎರಡನೇದು, ಕೆಳಗಡೆನೂ ಸಹಿತ ಸೇನಾ ಬೆಟಾಲಿಯನ್ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ. ಆ ಕಾರಣಕ್ಕಾಗಿ ಆ ಒಂದು ಸ್ಥಳದಲ್ಲಿ ಎಲ್ಲೇ ಸಿಕ್ಕರೂ ಸಹಿತ ಅವ್ರನ್ನ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾರೆ. ಮತ್ತೆ ನಿನ್ನೆ ನಡೆದಿರ್ತಕ್ಕಂತಹ ಆಪರೇಷನ್ ಇತ್ತಲ್ಲ, ಆಪರೇಷನ್ ಆಗ ಟೆರರ್ ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಅವಾಗ್ಲೂ ಸಹಿತ ಈ ರೀತಿಯಾದಂತಹ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೊಂಡೆ ಅವ್ರು ಎಲ್ಲಿದ್ರು, ಹೇಗಿದ್ರು, ಅವ್ರಿಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು, ಎಲ್ಲವನ್ನ ಸಹಿತ ತಿಳ್ಕೊಂಡು ನಿನ್ನೆ 3 ಜನರನ್ನ ಏನಂದ್ರೆ ಹೊಡೆದುಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಸಹಿತ ಇದೇ ರೀತಿಯಾದಂತಹ ಆಪರೇಷನ್ ಇದೇ ಗುಡ್ಡಗಾಡಿನ ಪ್ರದೇಶಗಳಲ್ಲಿ ನಡೀತಾ ಇರುವಂತದ್ದು. ವಾಸು, ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.